ನಮಸ್ಕಾರ. ನಾವಿವತ್ತು ಒಂದು ದೇವಾಲಯದಲ್ಲಿದ್ದೀವಿ. ದೇವಾಲಯದಲ್ಲಿ ವಿಶೇಷ ಅಂತ ಅಂದ್ರೆ ನಾವು ಬ್ಯಾಂಕ್ಗೆ ಹೋದಾಗ ಹಣ ಕೊಡ್ತಾರೆ, ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಕೊಡ್ತಾರೆ. ಅದೇ ರೀತಿ ಎಲ್ಲ ದೇವಾಲಯಗಳಲ್ಲೂ ಒಂದು ವಿಶೇಷತೆ ಇರುತ್ತೆ. ಇಲ್ಲಿ ಒಂದು ವಿಶೇಷತೆ ಇದೆ. ಯಾಕೆ ಅಂತ ಅಂದ್ರೆ ನಾವು ಬಂದಿರೋದು ಇದು ಮಹಾಲಕ್ಷ್ಮಿ ದೇವಾಲಯ, ಸಿದ್ದಪ್ಪನ ಪಾಳ್ಯ. ಬಂಧುಗಳೇ, ಇಲ್ಲಿ ಬಂದಿರುವಂತ ತುಂಬಾ ಜನ ಭಕ್ತರಿಗೆ ಗೊತ್ತಿಲ್ಲ. ಇಲ್ಲಿ ಬಂದಿರುವಂತ ಹಲವಾರು ಜನ ಆ ಸೇವೆಯನ್ನ ಪಡಿತಾ ಇದ್ದಾರೆ. ಏನದು ಅಂತ ಅಂದ್ರೆ ಹಲವಾರು ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು, ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋ, ಸೈಟ್ ತಗೋಬೇಕು ಅಂತ ಅನ್ಕೊಂಡಿರೋರು ಎಲ್ಲರೂ ಕೂಡ ಇಲ್ಲಿ ಹಣವನ್ನ ಪಡ್ಕೊಂಡು ಹೋಗ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಪ್ಪಾ ದೇವಾಲಯಕ್ಕೆ ಹೋದ್ರೆ ಉಂಡಿಗೆ ಹಣ ಹಾಕ್ಬೇಕು, ಆದ್ರೆ ಈ ದೇವಾಲಯದಲ್ಲಿ ಹಣ ಕೊಡ್ತಾರೆ ಅಂತ ಕೇಳಿದ್ರೆ ನಿಮ್ಗೂ ಆಶ್ಚರ್ಯ ಅಲ್ವಾ? ನನಗೂ ಕೂಡ ಆಶ್ಚರ್ಯ ಆಯ್ತು ಯಾರೋ ಹೇಳಿದಾಗ. ನಾನಿವತ್ತು ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತಾನೆ ಬಂದೆ. ಹಾಗಾಗಿ ಯಾಕೆ ಅಂತ ಅಂದ್ರೆ ಹಲವಾರು ಸಮಸ್ಯೆಗಳಿದೆ, ಅದನ್ನ ಬಗೆಹರಿಸ್ಕೋಬೇಕು ಅಂತ ಅಂದ್ರೆ ಆ ಲಕ್ಷ್ಮಿಯ ಆಶೀರ್ವಾದ ಬೇಕು. ಆ ಲಕ್ಷ್ಮಿ ಯಾವ ರೂಪದಲ್ಲಿ ಆಶೀರ್ವಾದ ಮಾಡ್ತಾಳೆ ಅಂದ್ರೆ ಹಣದ ರೂಪದಲ್ಲಿ ಆಶೀರ್ವಾದ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಈ ಬಗ್ಗೆ ಗುರುಗಳು ಏನ್ ಹೇಳ್ತಾರೆ ಕೇಳೋಣ. ಗುರುಗಳೇ, ಇಲ್ಲಿ ಕೆಲವರಿಗೆ ನೀವು ಆ ಸಂಕಲ್ಪ ಮಾಡಿ ಹಣ ಕೊಡ್ತೀರಿ ಅಂತ ಕೇಳ್ಪಟ್ಟೆ, ಏನದು? ನೋಡಿ, ಈಗ ನಮ್ಮ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಜೀವನದಲ್ಲಿ ಬೆಳಿಗ್ಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು 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 ದುಡ್ಡು. ಪ್ರತಿ ಒಂದು ವಿಚಾರಕ್ಕೂ, ಒಂದ್ ಹಾಲ್ ತರಕ್ ಹೋಗ್ಲಿ ದುಡ್ಡು ಬೇಕು, ಒಂದ್ ಬಿಸ್ಕಟ್ ಮಕ್ಳಿಗೆ ಬಿಸ್ಕಟ್ ಬರುತ್ತೆ ದುಡ್ಡು ಬೇಕು, ಅಕ್ಕಿ ತರಕ್ ಹೋಗ್ಲಿ ದುಡ್ಡು ಬೇಕು. ಯಾರೋ ಒಬ್ರು ಮನೆ ಕಟ್ಟಕ್ ಹೋಗಿರ್ತಾರೆ, ಏನೋ ನಾನು ಮನೆ ಕಟ್ಬಿಡ್ತೀನಪ್ಪ, ಚೆನ್ನಾಗಾಗ್ಬಿಡ್ತೀನಿ, ಒಳ್ಳೇದಾಗ್ತದೆ ನನಗೆ, ಒಂದು ಯಾವ್ದೋ ಒಂದು ಯಾರೋ ಒಂದು ದುಡ್ಡು ಕೊಡ್ತೀನಿ, ಸಹಾಯ ಮಾಡಿರ್ತೀನಿ ಅಂತ ಹೇಳಿರ್ತಾರೆ. ಆ ನಂಬಿಕೆ ಮೇಲೆ ಹೋಗ್ಬಿಟ್ಟು ಮನೆ ಇಡ್ಬಿಡ್ತಾರೆ. ಮನೆ ಲಿಂಕ್ಲಾಗ ಕೈ ಬಿಟ್ಬಿಡ್ತಾರೆ. ಅರ್ಧ ಬರ್ದಾಗಿರುತ್ತೆ, ಮನೆ ಕಟ್ಟಿರಲ್ಲ, 3-4 ವರ್ಷ ಆಗಿರ್ತದೆ. ಅವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತೀರಾ ನೊಂದೋಗಿರ್ತಾರೆ, ಆರೋಗ್ಯದಲ್ಲಿ ತೀರಾ ನೊಂದೋಗಿರ್ತಾರೆ. ಅವಾಗ ನಾವು ಇಲ್ಲಿ ಮಹಾಲಕ್ಷ್ಮಿ ದೇವಿಯವರ ಪ್ರಾರ್ಥನೆ ಮಾಡಿ ಆ ತಾಯಿ ಪಾದ ಪದ್ಮಗಳಿಂದ ಪೂಜೆ ಮಾಡಿರ್ತಕ್ಕಂಥ ಒಂದು ಪುಷ್ಪ, ಒಂದು ಕಾಯಿಯನ್ನು, ಆ ಪೂಜೆ ಮಾಡಿರ್ತಕ್ಕಂಥ ₹1 ಕಾಯಿಯನ್ನು ಯಾವುದೋ ಒಂದು ಅವರಿಗೆ ಕೊಟ್ಟಾಗ ತಾಯಿ ಕೃಪಾ ಕಟಾಕ್ಷದಿಂದ ಇವ್ರು ತಗೊಂಡೋಗಿ ಆ ಮನೇಲಿ ಮಡಗಿ ಅವ್ರ ಮನೇಲಿ ಪೂಜೆ ಮಾಡ್ಕೊಂಡು ಹೋದಾಗ ಆ ಕಾಯಿನ ತಾಯಿಯ ಅನುಗ್ರಹದಿಂದ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಅರ್ಧಬರ್ಧ ಆಗಿರ್ತಕ್ಕಂಥ ಮನೆ ಕೆಲಸ ಆಗಿರ್ಬೋದು, ಇಲ್ಲ ಅವರು ಒಂದು ಮದುವೆ ಸಾಕ್ಸಿರ್ತಾರೆ, ದುಡ್ಡು ಕಾಸಿನ ತೊಂದರೆ ಆಗಿರ್ತದೆ, ಆ ಮದುವೆ ಸಾಕ್ಸಕ್ಕೆ ದುಡ್ಡಿನ ವ್ಯವಸ್ಥೆ ಆಗಬಹುದು, ಇಲ್ಲ ಯಾರ್ದೋ ಆಸ್ಪತ್ರೆಯಲ್ಲಿ ಇದ್ದಾಗ ತೊಂದರೆ ಆಗಿ ಹಣಕಾಸಿನ ಸಹಾಯ ಇಲ್ದಲೆ ಅವ್ರಿಗೆ ಹಣಕಾಸಿನ ಹೊಂದಾಣಿಕೆ ಆಗ್ಬಹುದು. ಮುಂದೆ ಏಳಿಗೆ ಆಗ್ಲಿಕ್ಕಂತೆ ಅವ್ರ ಜೀವನ ಮಾಡಕ್ಕೆ ಪರಿಪೂರ್ಣವಾಗಿ ಸ್ವಾಮಿ ಸಂಘ ಕಟ್ಟಕ್ ದುಡ್ಡಿಲ್ಲ ಅಂತ ಬರ್ತಾರೆ. ಈ ₹1 ತಗೊಂಡೋಗಿ ಅಲ್ಲಿ ಮನೇಲಿ ಮಡಿಕೆ ಪೂಜೆ ಮಾಡೋದ್ರಿಂದ ಅವರಿಗೆ ಆರ್ಥಿಕವಾಗಿ ಲಕ್ಷ್ಮೀ ಕೃಪಾ ಕಟಾಕ್ಷ ದೊರೀತತೆ ಅಂತ ಇಲ್ಲಿನ ಪದ್ಧತಿ. ಈ ₹1 ಹಣದಿಂದ ಅವ್ರ ಮನೆ ಕಟ್ಟಕ್ಕಾಗಲ್ಲ, ಅದು ಯಾವ ರೀತಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ? ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂದ್ರೆ, ತಾಯಿ ಮಹಾಲಕ್ಷ್ಮಿ ದೇವಿ ಅವ್ರನ್ನ ಪೂಜೆ ಮಾಡಿ ಸಂಕಲ್ಪ ಮಾಡಿ ನಾವು ಇಲ್ಲಿರ್ತಕ್ಕಂಥ ನೋಡಿ, ಇಲ್ಲಿದೆ ಇಷ್ಟು ಹಣಕ್ಕೆ ನಾವು ತಾಯಿ ಲಕ್ಷ್ಮೀ ದೇವಿಯವರ ಕೃಪಾ ಕಟಾಕ್ಷದಿಂದ ಅವರು ಒಲಿಮೆ ಬರಂಗೆ ಇದಕ್ಕೆ ಮಾಡಿರ್ತೀವಿ. ಆ ಲಕ್ಷ್ಮೀ ದೇವಿ ಒಲಿಮೆ ಬಂದಾಗ ಇದನ್ನ ನಾವು ಈಗ ನೋಡ್ರಿ, ನಾನು ಇವರಿಗೆ ಇಲ್ಲಿ ನಮ್ಮ ಎದುರುಗಡೆ ಒಬ್ಬರು ಕುಂತಿದ್ದಾರೆ, ಆರ್ಥಿಕ ಪರಿಸ್ಥಿತಿನೋ ಏನೋ, ಅವರಿಗೆ ಈ 3 ನಿಂಬೆ ಹಣ್ಣು ಹಾಗೂ ಈ ಒಂದು ಹಣ, ಒಂದು ಹೂವು ಈ ತರ ಇವರಿಗೆ ಕೊಡೋದ್ರಿಂದ ಇದನ್ನ ತಗೊಂಡೋಗಿ ಊರ್ಬಿಟ್ಟು ಇದರಲ್ಲಿ ಸ್ವಲ್ಪ ಅಕ್ಷತೆ, ಇದು ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಒಂದು ಅಕ್ಷತೆ ಇದನ್ನ ಕೊಡೋದ್ರಿಂದ ಇದನ್ನ ತಗೊಂಡೋಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮನೆಯಲ್ಲಿ 9 ದಿವಸ ಪೂಜೆ ಮಾಡ್ತಾರೆ. ₹1 ಮನೆ ಕಟ್ಟಕ್ಕಾಗಲ್ಲ ನಿಜ, ಆದ್ರೆ ತಾಯಿಯ ಅನುಗ್ರಹ ಇದ್ದಾಗ ₹1 1 ಕೋಟಿ ಆಗ್ಬೋದು. ಆ 1 ಕೋಟಿ ಆದಂತಹ ದುಡ್ಡು ಎಂತ ಮನೆ ಬೇಕಾದ್ರೂ ಕಟ್ಬೋದು. ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ. ಲಕ್ಷ್ಮಿ ಅಂದ್ರೆ ದುಡ್ಡು, ದುಡ್ಡು ಅಂದ್ರೆ ಲಕ್ಷ್ಮಿ, ನಮಗೆ ಗೊತ್ತಿರೋಂಥ ವಿಚಾರನೆ. ಕಾಂಚನ ಲಕ್ಷ್ಮಿ ಇದೆ, ಧನಲಕ್ಷ್ಮಿ ಇದೆ, ಧಾನ್ಯ ಲಕ್ಷ್ಮಿ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಮಟ್ಟಿಗೆ ಬೇಕಾಗಿರ್ತಕ್ಕಂಥ ಜನಗಳಿಗೆ ಒಂದು ಲಕ್ಷ್ಮಿ ಅನ್ನೋದು ಬೇಕಾಗಿರೋದ್ರಿಂದ ನಾವು ಧನಲಕ್ಷ್ಮಿನ ಆರಾಧನೆ ಮಾಡಿ ಅದಕ್ಕೆ ಆ ಒಂದು ಕಾಯಿನಿಗೆ ಜೀವ ಕಳೆ ತುಂಬಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವು ಕೊಡ್ತಕ್ಕಂಥ ಆ ಒಂದು ದುಡ್ಡಿಗೆ ಅದ್ರ ಶಕ್ತಿ ಬರುತ್ತೆ, ಅಮ್ಮನವ್ರ ಶಕ್ತಿ ಬರುತ್ತೆ. ಅದು ತಾನಾಗೆ ವೃದ್ಧಿಸುತ್ತೆ. ಆ ₹1 ಕಾಯಿನು 1 ಲಕ್ಷ 1 ಕೋಟಿ ಆಗ ವೃದ್ಧಿಸುತ್ತೆ. ಈ ತರ ಕೆಲಸ ಮಾಡುತ್ತದೆ. ಓಕೆ ಸ್ನೇಹಿತರೆ, ಗುರುಗಳು ಹೇಳೋದು ಸತ್ಯ ಇದೆ. ಯಾಕೆ ಅಂತ ಅಂದ್ರೆ ದೇವರು ನಮ್ಗೇನು ಕೊಟ್ಟಿರಲ್ಲ, ಕೊಡಬೇಕಾದ್ರೆ ದೇವರು ಭಕ್ತಿಯ ರೂಪದಲ್ಲಿ ಎಲ್ಲವನ್ನು ಕೊಡ್ತಾನೆ. ನಾವು ಕಷ್ಟಪಟ್ಟು ದುಡಿಬೇಕು, ಸಂಪಾದನೆ ಮಾಡಬೇಕು, ಆದರೆ ಅದಕ್ಕೊಂದು ಪ್ರೇರಣೆ ಇದೆಯಲ್ಲ. ಈ ದೇವಾಲಯದಲ್ಲಿ ಕೊಡುವಂಥ ₹1 ನಿಮ್ಮ ಮನೆ ಕಟ್ಬೋದು, ಮಕ್ಕಳನ್ನ ಶಿಕ್ಷಣ ಮಾಡ್ಬೋದು, ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಈಗೆಲ್ಲ ಬಗೆಹರಿಸ್ಕೊಂಡ ಹಲವಾರು ಭಕ್ತಾದಿಗಳು ನಮ್ಮ ನಡುವೆ ಇದ್ದಾರೆ. ಅವರ ಸಮಸ್ಯೆಗಳು ಯಾವ ರೀತಿ ಬಗೆಹರಿದೆ, ಏನೇನು ಸಮಸ್ಯೆ ದೂರ ಆಗಿದೆ ಅನ್ನೋದನ್ನ ಕೇಳ್ತಾ ಹೋಗೋಣ. ನಮ್ಗೇನು ದೇವ್ರ ಮೇಲೆ ಆ ಥರ ನಂಬಿಕೆ ಏನಿರಲಿಲ್ಲ. ನಮ್ಮ ತಾಯಿ ಕರ್ಕೊಂಡ್ಬಂದಿನಿ ದೇವಸ್ಥಾನಕ್ಕೆ ಬಂದಿದ್ದೆ. ನಮ್ಗೆ ಒಂದು ಪರ್ಸ್ನಲ್ ಯಾವುದೋ ಪ್ರಾಬ್ಲಮ್ ಇತ್ತು.
ಹಂಗಾಗ್ಬಿಟ್ಟು ನಂಗೆ ನಂಬಿಕೆ ಏನೂ ಇರಲಿಲ್ಲ. ಸೊ ಅವ್ರು ಕರ್ಕೊಂಡ್ಬಂದ್ರು, ಏನೋ ಒತ್ತಾಯ ಮೇಲೆ ಬಂದಿದ್ದಷ್ಟೇ. ಗುರುಗಳು ಇದೆಲ್ಲ ನೋಡಿದಾಗ ನಮಗೆ ಏನೋ ಎಲ್ಲ ಕಡೆ ಹೇಳ್ದಂಗೆ ಎಲ್ಲೂ ಮಾತಾಡ್ತಾರೆ, ಎಲ್ಲರೂ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಬಂದಿದ್ದಷ್ಟೇ ಅವರು ಒತ್ತಾಯಕ್ಕೆ. ಅಲ್ಲಿ ಬಂದು ಗುರುಗಳು ನೋಡ್ಬಿಟ್ಟು ಪ್ರಾಬ್ಲಮ್ಗೆ ಇಂಥ ಸೊಲ್ಯೂಷನ್ ಆಯಿತು ನಾನು ಕೊಡ್ತೀನಿ, ಇಂಥ ಟೈಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು. 1 ತಿಂಗಳು 15 ದಿವಸಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ರು. ಏನ್ ಕೊಡ್ತೀನಿ ಅಂತ ಹೇಳಿದ್ರು? ನಮಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಇತ್ತು. ಸೊ ಹಂಗಾಗ್ಬಿಟ್ಟು ಅದು ತುಂಬಾ ತೀರಾ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ಇಂಥ ದಿನದಲ್ಲಿ ಕ್ಲಿಯರ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ಹೋದಾಗೂ ಹೋಪ್ ಇರಲಿಲ್ಲ. ಮತ್ತೆ ಮನೆಗೆ ಹೋಗಿ ಅದೆಲ್ಲ ಸುಮ್ಮನೆ ಸೇಮ್ ಡೇಟ್ ಇವ್ರು ಹೇಳಿ ಡೇಟ್ಗೆ ಕರೆಕ್ಟಾಗಿ ಆನ್ ಡೇಟ್ ಸಮೇತ ಹೇಳಿದ್ರು ಗುರುಗಳು. ಆ ಡೇಟ್ಗೆ ನಮ್ಮ ಕೆಲಸ ಆಯಿತು. ಮನೆಯಲ್ಲಿ ದುಡ್ಡು ಹಣಕಾಸಿನ ವ್ಯವಹಾರ ದೇವ್ರದ್ದು ನಾವು ಉಳಿಯೋ ಸ್ಥಿತಿನಲ್ಲೂ ಇರಲಿಲ್ಲ. 2 ಸತಿ ಉಳಿಸೋರೆ. ಈ ಸನ್ನಿಧಾನಕ್ಕೆ ಬಂದಮೇಲೆ ನಮ್ಮಮ್ಮ ಮತ್ತು ನಮ್ಮ ಗುರುಗಳ ಆಶೀರ್ವಾದದಿಂದ ಇವಾಗ ಚೆನ್ನಾಗಿದ್ದಾರೆ. ಅದರಿಂದ ಒಳ್ಳೆಯದಾಯಿತು. ಒಂದು ಕೋರ್ಟಿಂದ ಒಂದು ಕೇಸ್ ಇತ್ತು. ಆ ಕೋರ್ಟ್ ಕೇಸು ಅದು ಸ್ವಲ್ಪ ಇದ್ರ ಥರ ನಡೀತಾ ಇತ್ತು. ಆ ಸಮಸ್ಯೆನ ನಾವು ದೇವ್ರ ಹತ್ರ ಬಂದು ಕೇಳ್ಕೊಂಡಾಗ ನಮ್ಮಂತಾನೆ ಮಾಡ್ತೀವಿ. ಇವತ್ತು ಆ ತಾಯಿ ಸನ್ನಿಧಿ ಒಂದು ಭಕ್ತರಿಗೆ ಒಂದು ಆಧಾರ ಸ್ತಂಭ ಆಗಿರುವಂಥ ಸನ್ನಿಧಿ ಹೊರತು ಬೇರೆ ಜನಕ್ಕೆ ಒಳ್ಳೆಯದಕ್ಕೆ ಅಂತ ಬಂದವರಿಗೆ ಒಂದು ಸನ್ನಿಧಿ, ಬಟ್ ಕೆಟ್ಟಕ್ಕೆ ಅಂತ ಬಂದವರಿಗೆ ಸನ್ನಿಧಿ ಇಲ್ಲ. ಆ ಥರ ಒಂದು ಒಳ್ಳೆಯ ಹೆಸರು ಮಾಡಿದೆ ತಾಯಿ ನಮ್ಮಮ್ಮ ಮಹಾಲಕ್ಷ್ಮಿ, ಆದಿಶಕ್ತಿ ಮಹಾಲಕ್ಷ್ಮಿ ಸ್ವರೂಪಿಣಿ ಜಗನ್ಮಾತೆ. ಬರುವಂಥ ಎಲ್ಲ ಸರ್ವರಿಗೂ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ. ಇವತ್ತು ಡಾಕ್ಟರ್ ಕೈಲಿ ಏನು ಆಗ್ತಾಯಿಲ್ಲ ಅಂಥ ಒಂದು ಸಮಸ್ಯೆಗಳನ್ನ ಇವತ್ತು ತಾಯಿ ನಮ್ಮ ಸನ್ನಿಧಾನದಲ್ಲಿ ಕ್ಲಿಯರ್ ಆಗ್ತಾಯಿದೆ. ನಮಗೂ ತುಂಬ ಒಳ್ಳೆಯದಾಗಿದೆ. ನಾನು ಬಂದು ಆಲೇ 2.5 ವರ್ಷ ಆಯ್ತು ಇಲ್ಲಿ ಬಂದು. ಮನೆ ಕಡೆ ಹಣಕಾಸಿನ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆ ಇತ್ತು. ಅದರಿಂದ ನಮಗೆಲ್ಲ ಒಳ್ಳೆಯದಾಗೈತೆ. ಇಲ್ಲಿ ಹಣದ ಸಮಸ್ಯೆ ಇರೋದೇನಿಲ್ಲ. ದೇವರು ಉಂಟು, ನಾವು ಉಂಟು. ದೇವರು ನಾವು ಯಾವ ಥರ ದೇವ್ರನ್ನ ಇಟ್ಕೋತೀವಿ, ನಮ್ಗೆ ಅದೇ ಥರ ದೇವರು ಅನುಗ್ರಹ ಮಾಡ್ತದೆ. ಹೌದು, ಈ ಭೂಮಿಯ ಮೇಲೆ ಎಲ್ಲ ನಡೆಯೋದು ಕೂಡ ನಂಬಿಕೆಯಿಂದ. ಇಲ್ಲಿ ನೀಡುವ 1 ರೂಪಾಯಿ ನಿಮ್ಮ ಬದುಕನ್ನ ಬದಲಾಯಿಸಬಹುದು. ಹಾಗಾಗಿ 108 ಮಂದಿ ಇಲ್ಲಿ ಹಣ ಪಡೆದು ತಮ್ಮ ಬದುಕನ್ನ ಬದಲಾಯಿಸಿ ಶ್ರೀಮಂತರಾಗಿದ್ದಾರೆ. ಹಲವಾರು ಸಮಸ್ಯೆಗಳನ್ನ ದೂರ ಮಾಡಿಕೊಂಡಿದ್ದಾರೆ. ನೀವು ಕೂಡ ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮೀಜಿಗಳಿಂದ 1 ರೂಪಾಯಿ ಪಡೆದು ನಿಮ್ಮ ಬದುಕು ಬಂಗಾರ ಮಾಡಿಕೊಳ್ಳಿ ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.